ಸಂತೆ ನನಗೆ ಭಾರಿ ಆಪ್ಯಾಯಮಾನವಾಗಿರುತ್ತೆ, ದಾಯಕವಾದಂತಹ ಸ್ಥಳ ಅಂತ ನನ್ಗನ್ಸತ್ತೆ. ಇದು ಆಧುನಿಕ ಆರೋಗ್ಯದ ವಿಷಯ ಬಂದಾಗ ಆಧುನಿಕ ಭಾರತದ ತೀರ್ಥಕ್ಷೇತ್ರಗಳಲ್ಲಿ ಒಂದು. ಬಗ್ಗೆ ಯೋಚನೆ ಮಾಡಿದ್ರೆ ನಾಳೆ ಹೋಗಿ ನಾವು ಪ್ರೈಸ್ ಕೊಡ್ಬೇಕಾಗುತ್ತೆ ಆಸ್ಪತ್ರೆಗೆ ಅದಕ್ಕೆ. ಸೊ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಸರಿ ಇರುವಾಗ್ಲೇ ಅದನ್ನ ನಾವು ಕಾಪಾಡ್ಕೋಬೇಕಾಗುತ್ತೆ. ಒಂದು ಇದರಿಂದ ಹೆಲ್ಪ್ ಆಗ್ತಾ ಇದೆ, ಜೊತೆಗೆ ಏನ್ ಕನ್ಸ್ಯೂಮರ್ಸ್ ಇದನ್ನ ತಗೋತಾ ಇದಾರೋ ಅವ್ರಿಗೂ ಕೂಡ ಅದು ಸರಿಯಾದ ಬೆಲೆಯಲ್ಲಿ ಏನ್ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಬೆಲೆ ಇದೆಯಾ ಅದೇ ಬೆಲೆಯಲ್ಲಿ ಅವರು ಅದನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನನ ಮಾಡ್ತಾ ಇದ್ದಾರೆ. ಇದು ನಮ್ಗೆ ಒಂದು ಸಂಡೇ ಭಾನುವಾರ ಬಂದಾಗ ಇದೊಂದು ಹಬ್ಬ, ಇಲ್ಲಿ ಬರೋದು, ಅವ್ರ ಹತ್ರ ಮಾತಾಡೋದು. ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ವಿಜಯನಗರದಲ್ಲಿರೋ ಅಂಥ ಒಂದು ಭಾನುವಾರ ಸಂತೆ ಅಂತ ನಡೆಯುತ್ತೆ. ಇಲ್ಲಿ ತುಂಬ ಜನ ನಂತರ ರೈತರುಗಳು ತುಂಬ ಜನ ಬಂದು ಇಲ್ಲೊಂದು ಸ್ಟಾಲ್ ಹಾಕ್ತಾರೆ. ಸೊ ಇದು ನಮ್ಮ ಸ್ಟಾಲ್ ನಂಬರ್ 4748 ಅಂತ. ಸೊ ಇದೇ ಥರ ತುಂಬ ಜನ ಒಂದಷ್ಟು ಸ್ಟಾಲ್ಗಳು ಹಾಕ್ತಾರೆ. ಸೊ ನೀವು ನೋಡ್ಬೋದು, ಯಾರ್ಯಾರು ಮೈಸೂರು ಹತ್ತಿರದಲ್ಲಿದ್ದೀರಾ ಅವ್ರಿಗೆಲ್ಲರಿಗೂ ಇದೊಂದು ನಿಜವಾಗ್ಲೂ ಸುವರ್ಣ ಅವಕಾಶ. ಯಾಕೆಂದರೆ ಎಲ್ಲ ಕಡೆ ಕೆಮಿಕಲ್ ಬೆರೆತವಾದಿರೋ ಅಂಥ ಒಂದಷ್ಟು ಪದಾರ್ಥಗಳು ಬೆಳೆದಿರೋ ಅಂಥ ಒಂದಷ್ಟು ಐಟಮ್ಸ್ನ ಮಾರ್ತಾರೆ. ಇಲ್ಲಿ ಪ್ರತಿಯೊಬ್ಬರು ರೈತರು ತೊಗೊಂಬಂದು ಸೊ ಅವರೇ ಬೆಳೆದಿರೋ ಅಂಥ ಜೆನ್ಯೂನ್ ಆದಂಥ ನ್ಯಾಚುರಲ್ ಫಾರ್ಮಿಂಗ್, ಇಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಬೆಳೆದಿರೋ ಅಂಥ ಒಂದಷ್ಟು ಎಲ್ಲ ಥರ ತರಕಾರಿಗಳು, ಹಣ್ಣು ಹಂಪಲು, ಮತ್ತು ಇಲ್ಲೊಬ್ಬರು ಒಂದಷ್ಟು ತಿಂಡಿಗಳು ಕೂಡ ಮಾಡ್ತಾರೆ. ದೋಸೆ, ಇಡ್ಲಿ, ಆ ಥರ ಪ್ರತಿಯೊಂದು. ಬನ್ನಿ ಎಲ್ಲರನ್ನೂ ನಿಮ್ಗೆ ಇವತ್ತು ಪರಿಚಯ ಮಾಡಿ. ನಮಸ್ತೆ. ಇದು ಸಖತ್ ಸೊಪ್ಪು ಅಂತ ನಮ್ಮ ವಿಜಯನಗರ 2ನೇ ಹಂತದಲ್ಲಿದೆ. ಇಲ್ಲಿ ನೋಡ್ಬೋದು ನೀವು, ಬರೀ ರೈತರೇ ಇರ್ತಾರೆ. ಡೈರೆಕ್ಟು ಕನ್ಸ್ಯೂಮರ್ಸ್, ಫಾರ್ಮ್ ಟು ಫೋರ್ಕ್ ಅಂತಾರಲ್ಲ, ಅದೇ ಥರ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಇದು ಫಾರ್ಮರ್ಸ್. ನಂತರ ನ್ಯಾಚುರಲ್ ಫಾರ್ಮರ್ಸ್, ಕೇಶವ ಅವ್ರ ಥರ ನ್ಯಾಚುರಲ್ ಫಾರ್ಮರ್ಸ್ ಬಂದು ಡೈರೆಕ್ಟ್ ಕನ್ಸ್ಯೂಮರ್ಗೆ ಮಾರ್ತಾರೆ ಇಲ್ಲಿ. ಬನ್ನಿ, ಇಲ್ಲೊಬ್ರು ಗ್ರಾಹಕರು ಇದ್ದಾರೆ. ಸೊ ಇವ್ರು ಇಲ್ಲಿ ತಗೊಂತಾರೆ. ಇವ್ರ ಹತ್ರ ಇದರ ಅಭಿಪ್ರಾಯ. ನನ್ನ ಹೆಸರು ಹೇಮಾ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಬಂದಿರೋದು. ಫ್ರಮ್ 2 years ನಾವು ಸರ್ಚ್ ಮಾಡಿದ್ದೀವಿ. ಆ್ಯಕ್ಚುಲಿ ವಿ ಯೂಸ್ ಟು ಬೈ ಓನ್ಲಿ ಆರ್ಗ್ಯಾನಿಕ್ ಐಟಮ್ಸ್. ಆವಾಗ ನಾವು ಸರ್ಚ್ ಮಾಡಿದರೆ ಮೈಸೂರಲ್ಲಿ ಈ ಜಾಗ ತುಂಬ ಚೆನ್ನಾಗಿ ಅನಿಸಿತ್ತು. ಇದು ಭಾನುವಾರದ ಸಂತೆ ಅಂದಂದು ವಿಜಯನಗರ 2nd ಸ್ಟೇಜು. ಆ್ಯಕ್ಚುಲಿ ನಾವು ಬಂದಿದ್ದು 2 years. ಈ 2 yearsಲ್ಲಿ ಫುಲ್ ಇಂಪ್ರೂವ್ ಆಗಿದೆ. ನಮ್ದು ಇದೇನಂದರೆ ಇಲ್ಲಿ ಫುಲ್ ಜೆನ್ಯೂನಾಗಿ ಕೊಡ್ತಾರೆ ಎಲ್ಲ ಐಟಮ್ಸು. ಮೀನ್ಸ್ ಲೈಕ್ ಓನ್ಲಿ ಆರ್ಗ್ಯಾನಿಕ್ ಗ್ರೋನ್. ಸೊ ಯಾರಿಗೆ ಬೇಕಂದ್ರೂ ಬಂದು ತಗೋಬೋದು. ನಾನು ಪರ್ಸ್ನಲ್ ಆಗಿನೂ ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ ಬಂದು ತಗೊಂಡೋಗಿ ಅಂತಂದು. ಸೊ ಈ ಚಾನಲಿಂದ ಇನ್ನೂ ಜನಕ್ಕೆ ಗೊತ್ತಾಗಿದ್ದು ಬಂದ್ ಮಾಡಿದ್ರೆ ಈಗ ಈ ಫಾರ್ಮರ್ಸ್ಗೂ ತುಂಬಾ ಯೂಸ್ ಆಗುತ್ತೆ. ಈವನ್ ವಿ ವಿಲ್ ಬಿ ಹ್ಯಾಪಿ ವಿತ್ ಆಲ್ ದೀಸ್ ಐಟಮ್ಸ್. ನಿಮಗೂ ಒಳ್ಳೆ ನಮ್ಗೆ ನ್ಯಾಚುರಲ್ ಗ್ರೋನ್ ಐಟಮ್ಸ್ ಸಿಗುತ್ತೆ. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಈ ಐಟಮ್ಸ್ ಇಂದ. ಈ ತರಕಾರಿ, ಈ ಫ್ರೂಟ್ಸು ನಾನು ಇಲ್ಲಿ ಬಿಟ್ರೆ ಎಲ್ಲೂ ತಗೊಳ್ಳಲ್ಲ. ನಾರ್ಮಲ್ ವೆಜಿಟೇಬಲ್ಸ್ ಪ್ರೈಸ್ ಇರುತ್ತಲ್ಲ, ಅದಕ್ಕೆ ಈಕ್ವಲ್ ಇನ್ನೂ ಕಡಿಮೆನೆ ಸಿಗುತ್ತೆ ನನಗೆ. ಬಿಕಾಸ್ ಫಾರ್ಮರ್ಸ್ ಡೈರೆಕ್ಟ್ ಆಗಿ ತಗೊಂಡ್ಬರ್ತಾರೆ. ಬಿಕಾಸ್ ನನ್ನ ಮನೆ ಪಕ್ಕಕ್ಕೆ ನಾರ್ಮಲ್ ಸಂತೆ, ಬಟ್ ಐ ನೆವರ್ ಗೋ ದೇರ್. ಬಟ್ ಯಾವಾಗಾದ್ರೂ ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಅಲ್ಲಿ ಹೋಗ್ತೀನ. ಇಲ್ಲಿ ಪ್ರೈಸ್ ಅಲ್ಲಿರುತ್ತೆ, ಇನ್ನೂ ಜಾಸ್ತಿ ಇರುತ್ತೆ. ಅದು ನಾರ್ಮಲ್ ಪೆಸ್ಟಿಸೈಡ್ ಹಾಕಿರೋದು. ಸೊ ಆಲ್ಮೋಸ್ಟ್ ನಾನು ಪ್ರಿಫರ್ ಮಾಡೋದು ಇಲ್ಲಿಗೆ ಬಂದು ತಗೊಳಕ್ಕೆ. ಯಾರು ಬಂದು ತಗೊಳ್ಳಿ. ಥ್ಯಾಂಕ್ ಯು. ನಮಸ್ತೆ. ನಾನು ಈ ಸಖತ್ ಸೊಪ್ಪು ಇದಕ್ಕೆ ಸಂತೆಗೆ ಬರಕ್ ಶುರು ಮಾಡಿ ಒಂದು ಆಲ್ಮೋಸ್ಟ್ ಒಂದು 8 months ಆಗಿರ್ಬೋದು. ನಾವು ಮೈಸೂರಿಗೆ ಬಂದು 1 year ಆಯ್ತು. ನಂದೊಂದು ಫ್ರೆಂಡ್ ಮೂಲಕ ಗೊತ್ತಾಯ್ತು ಈ ತರದೊಂದು ಸಖತ್ ಸೊಪ್ಪು ನಡೀತಾ ಇದೆ ಅಂತ. ಬಂದ್ ನೋಡ್ದೆ ಒಂದು 2 weeks. ಚೆನ್ನಾಗ್ ಅನಿಸ್ತು ನನ್ಗೆ. ಅಂದ್ರೆ ಇಲ್ಲಿ ಏನ್ ಆರ್ಗ್ಯಾನಿಕ್ ಆಗಿ ಈಗೆಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಹೊರಗಡೆ ತಗೊಂಡ್ರೆ ತುಂಬಾ ಅದಕ್ಕೆ 1ಕ್ಕೆ 2 ಬೆಲೆ ಹೇಳಿ ಮಾರಾಟ ಮಾಡ್ತಾರೆ. ಸೊ ಇಲ್ಲಿ ಹಾಗಲ್ಲ. ಇಲ್ಲಿ ನಾನ್ ನೋಡಿದ ಪ್ರಕಾರ ಎಲ್ಲಾ ವಸ್ತುಗಳನ್ನು ಬೆಳಿತಾ ಇದಾರೋ ಅವರೇ ತಂದು ಇಲ್ಲಿ ಮಾರ್ತಾ ಇದ್ದಾರೆ. ಸೊ ಇದು ಆಕ್ಚುಲಿ ಲಾಭಕ್ಕಿಂತ ಜಾಸ್ತಿಯಾಗಿ ಒಂದು ಸೋಷಿಯಲ್ ಇದ್ರ ತರ ಮಾಡ್ತಾ ಇದ್ದಾರೆ. ಅವ್ರಿಗೂ ಬೆಳೆಯೋರಿಗೂ ಒಂದು ಇದರಿಂದ ಹೆಲ್ಪ್ ಆಗ್ತಾ ಇದೆ. ಜೊತೆಗೆ ಏನ್ ಕನ್ಸ್ಯೂಮರ್ಸ್ ಇದನ್ನ ತಗೋತಾ ಇದಾರೋ ಅವ್ರಿಗೂ ಕೂಡ ಅದು ಸರಿಯಾದ ಬೆಲೆಯಲ್ಲಿ ಏನ್ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಬೆಲೆ ಇದೆಯಾ ಅದೇ ಬೆಲೆಯಲ್ಲಿ ಅವರು ಅದನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನನ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಇನ್ನು ದೊಡ್ಡದಾದ್ರೆ ಒಳ್ಳೇದು. ಇನ್ನು ಜಾಸ್ತಿ ಬೆಳೆಯೋರು ಬಂದು ಇಲ್ಲಿ ಲಾಭ ಪಡ್ಕೋಬಹುದು. ಹಾಗೆ ತಗೊಳ್ಳೋರು ಕೂಡ ಇಲ್ಲಿ ಬಂದು ತಗೊಳ್ಳೋದ್ರಿಂದ ಅವ್ರಿಗೂ ಇನ್ನೆಲ್ಲೋ ಹೋಗಿ ಒಂದಕ್ಕಿಂತ 2 ರೇಟ್ ಕೊಟ್ಟು ತಗೊಳ್ಳೋಕ್ಕಿಂತ ಇಲ್ಲಿ ಬಂದು ತಗೊಳ್ಳೋದ್ರಿಂದ ತುಂಬಾ ಅವ್ರಿಗೂ ಲಾಭ ಇರುತ್ತೆ, ತಗೊಳ್ಳೋಂತವ್ರಿಗೂ ಲಾಭ ಇರುತ್ತೆ. ತುಂಬಾ ಚೆನ್ನಾಗಿದೆ. ಬಂದು ತಗೊಳ್ಳಿ, ಇದನ್ನ ಬೆಳೆಸಿ. ನೀವೇನೇನ್ ತಗೊಂಡ್ರಿ ತೋರಿಸಬಹುದಾ ಮೇಡಮ್? ಜಸ್ಟ್ ನಾನು ಇವತ್ತು ಪಪಾಯ ತಗೊಂಡಿದ್ದೀನಿ ನಿಮ್ಮ ಹತ್ರನೇ.
ಇದೇನೋ ಚೆರಿ ಟೊಮೆಟೊ ಅಂತ, ಅದನ್ನ ಟ್ರೈ ಮಾಡೋಣ ಅಂತ ತಗೊಂಡಿದೀನಿ. ಸೂಪರ್ ಮೇಡಮ್. ತುಂಬಾ ಬೇರೆ ಬೇರೆ ರೀತಿಯ ಟೊಮೆಟೊಗಳನ್ನ. ಆಮೇಲೆ ಒಂದು ಕೋಸ್ ತಗೊಂಡಿದೀನಿ. ಯೂಶಲಿ ಕೋಸನ್ನ ಇದ್ ಹಾಕದೆ ಬೆಳೆಯಕ್ಕೆ ಆಗಲ್ಲ, ಕೆಮಿಕಲ್ ಹಾಕದೆ ಬೆಳೆಯಕ್ಕೆ ಆಗಲ್ಲ ಅಂತ ನಾವು ಕೋಸನ್ನು ಯೂಸೇ ಮಾಡ್ತಾ ಇರ್ಲಿಲ್ಲ. ಬಟ್ ಇಲ್ಲಿನೇ ತಗೊಂಡಿದ್ ನಾನು. ಈಗ ತುಂಬಾ ತಗೊಂಡೆ, ಅಂದ್ರೆ ತುಂಬಾ ಸಲ ತಗೊಂಡೆ ಕೋಸನ್ನ. ಸೊ ಚೆನ್ನಾಗಿದೆ, ಮಾರ್ಕೆಟ್ ಚೆನ್ನಾಗಿದೆ. ಮೇಡಮ್ ಆಕ್ಚುಲಿ ಕೋಸ್ ಬೆಳೆಯಕ್ ಆಗಲ್ಲ ಅಂತ ಏನಿಲ್ಲ ಮೇಡಮ್, ಅದು ಮೇಲ್ಗಡೆ ಹುಳ ತಿಂದಿರ್ತಾರೆ, ಅದು ಅಷ್ಟು ಲೇಯರ್ ತೆಗಿಬೇಕು. ಸೊ ಇವ್ರೇನ್ ಮಾಡ್ತಾರೆ, ಇವ್ರು ಬೆಳೆದಿರೋ ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ. ಅಷ್ಟು ಲೇಯರ್ ತೆಗೆದ್ರೆ ರೈತರಿಗೆ ಲಾಸ್. ಅದಕ್ಕೆ ಕೆಮಿಕಲ್ ಫೋರ್ಸ್ಫುಲ್ಲಿ ಹಾಕ್ತಾರೆ. ಆಕ್ಚುಲಿ ನ್ಯಾಚುರಲ್ ಆಗು ಬೆಳಿಬಹುದು ಮೇಡಮ್, ನಾವು ಬೆಳಿತಾ ಇದೀವಿ. ಶೇಷಗಿರಿ ಸರ್ ಹತ್ರ ತಗೊಂಡ್ರಿ ಅನ್ಸುತ್ತೆ, ಅವ್ರು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಅವ್ರ ಹತ್ರನೇ ಈಗ ತುಂಬಾ ಸಲ ಆಯ್ತು ಕೋಸ್ ತಗೊಂಡಿದ್ದು. ಸೊ ಮ್ಯಾಮ್ ತುಂಬಾನೇ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು. To know this place through my wife's friend's brother. He has been praising about this place, Raita Sante. I'm not familiar with Kannada, so Raita Sante he has been praising. And my wife is more into organic vegetables and organic things. So she was trying to find out where this place was. Okay. So finally we got this after a couple of months. We actually relocated from Bombay to Mysore. Oh, great sir. In 2023, September 2023. We find this place extremely amazing. People are very honest and genuine here. All vegetables and fruits grown in Mysore, you get it here. Okay. A lot of leafy vegetables, which is essential for our body, is available here. Practically we come every Sunday, unless and until we are not in station in Mysore. But every Sunday we are here at around 7:30, between 7:30 to 7:40 we are here. Basically, enandre locally grown and seasonal, you can say. You know what season, what vegetables grown here, like we are eating this. Basically, we need ಇದೇ ತರ ನಾವು ತಿನ್ಬೇಕಲ್ವಾ, ಯಾವ ಸೀಸನ್ ಅಲ್ಲಿ ಏನ್ ಬೆಳೆಯುತ್ತೆ ಅದನ್ನೇ ತಿನ್ಬೇಕು. ಸೊ ಅದನ್ನೇ ಇಲ್ಲಿ ಮಾಡ್ತಾರೆ, ಯಾವ ತರದ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಅದು ನಮ್ಗೆ ತಿನ್ಬೇಕಾದ್ರೆ ಅದು ಕುಕ್ ಮಾಡಿ ನೋಡ್ಬೇಕಾದ್ರೆ ರುಚಿಯಲ್ಲೇ ಗೊತ್ತಾಗುತ್ತೆ ನಮ್ಗೆ, ಇದು ಯೂಸ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಹೊರಗಡೆಯಿಂದ ಮಾರ್ಕೆಟಿಂದ ತಂದಿದ್ದು ನಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾವು ಮುಂಚೆ ಅದು ತಿಂತಾ ಇದ್ವಿ, ಈಗ ಇದು ತಿಂತಾ ಇದ್ವಿ, ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಟೇಸ್ಟಿ ಆಗಿರುತ್ತೆ ಎಲ್ಲಾ ವೆಜಿಟೇಬಲ್ಸ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ whoever has shown me. So now every Sunday we never miss this place, you know. I feel everyone should come here, you know. So then only you'll realize nimge gottagutte eshtu difference ide market inda and illi hege avaru you'll really struggle. I can understand farmers, like, you know, without chemicals it's very difficult to grow. I understand. Difficult, but it's not impossible. It is not impossible. Yeah, that you all have shown here actually, you know. Thank you. Thank you ma'am. Thank you. I also like this place because I look forward to meet Mr. Harish Acharya, and he is an amazing person who gives a good variety of breakfast here. He is a fantastic person. Mangalorean, he gives all Mangalorean type of breakfast, like halbai, then idli, totte idli, set dosa, masala dosa, sappu dosa, uppit. You know, fantastic. And he's an amazing person, Harish Acharya. So he's serving in biodegradable plates, which is easily disposable. See the amount of people here waiting for the breakfast. ನಾಗರಾಜ್ ಅಂತ, ನಾನು ಬನ್ನಿ ಮಂಟಪದಿಂದ ಬರ್ತೀನಿ. ಬನ್ನಿ ಮಂಟಪ ಎಂಡಿಂದ, ಆ ಕಡೆ ಎಂಡಿಂದ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 6 ವರ್ಷದಿಂದ ಬಂದು ತೊಗೊಂಡೋಗ್ತಿದ್ದೀವಿ ವೀಕ್ಲಿ ಒನ್ಸು. ಈವನ್ ಫ್ರಿಜ್ಜಲ್ಲಿ ಇಡೋದು ಬೇಕಾಗಿಲ್ಲ, ಆಚೆನೇ ಇಟ್ಕೋಬೋದು. ಬಟ್ ಈವನ್ ನಾವೇನು ಅಂದ್ಕೊಂಡಿದ್ವಿ ಆರ್ಗ್ಯಾನಿಕ್ ಅಂದ ತಕ್ಷಣ ಬೇರೆ ಕಡೆ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಇಲ್ಲೇನು ಕಾಸ್ಟ್ಲಿ ಇಲ್ಲ, ಸೊಪ್ಪೆಲ್ಲ ನಾರ್ಮಲ್ ರೇಟ್ ಇದೆ. ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದೇ ರೇಟಲ್ಲಿ ಸಿಗುತ್ತೆ. ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಥರ ಒಂದೇ ಕಡೆ ಬದಲು ಮೈಸೂರಲ್ಲಿ ಇನ್ನೊಂದೆರಡು ಕಡೆ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಬೇರೆ ಏನೇನೋ ಪ್ರಮೋಟ್ ಮಾಡ್ತಾರೆ ಆ ಥರದ್ರಲ್ಲಿ ಈ ಥರ
ಆರ್ಗ್ಯಾನಿಕ್ ತರಕಾರಿ ಬೆಳೆಯೋರಿಗೆ ಪ್ರಮೋಟ್ ಮಾಡಬೇಕು ಸ್ವಲ್ಪ. ಇಲ್ಲಿ ಏನಂತಂದ್ರೆ ಮಿಡಲ್ ಮ್ಯಾನ್ ಇಲ್ಲ, ಇಲ್ಲಿ ಫಾರ್ಮರ್ಸೇ ತಂದು ಇಲ್ಲಿ ಸೇಲ್ ಮಾಡ್ತಾರೆ. ಸೊ ದೇ ಆರ್ ಆಲ್ಸೋ ಹ್ಯಾಪಿ. ಈವನ್ ಫಾರ್ಮರ್ಸ್ ಅಂದರೆ ನಿಮಗೆ ಈಗ ತುಂಬ ಹಳ್ಳಿಯಿಂದನೇ ಅಂತಲ್ಲ, ಕೆಲವರೆಲ್ಲ ಎಜುಕೇಟೆಡ್ ಬೆಂಗಳೂರು ವರ್ಕ್ ಮಾಡ್ತಾ ಇರೋರು ಸಾಫ್ಟ್ವೇರ್ ಅವ್ರು ಬಿಟ್ಟು ಅವರವರೇ ಒಂದೊಂದು ಎಕರೆ ತೊಗೊಂಡು ಫಾರ್ಮ್ ಮಾಡಿಕೊಂಡು ಬೆಳೆದು ತೊಗೊಂಬಂದು ಇಲ್ಲಿ ಇದು ಮಾಡ್ತಾರೆ. ಏನು ತುಂಬ ದುಡ್ಡುಗೋಸ್ಕರ ಅಂತಲೇ ಮಾಡಲ್ಲ, ಕೆಲವರು ಹಾಬಿಗೋಸ್ಕರನೂ ಮಾಡ್ತಾರೆ. ಸೊ ದೇ ಆರ್ ಎಂಜಾಯಿಂಗ್ ಅಂತ ಹೇಳಿ ಬೋಗಾದಿಯಿಂದ ಬಂದಿದ್ದೀನಿ. ಈ ಸಖತ್ ಸೊಪ್ಪು ಮಾರುಕಟ್ಟೆಗೆ ಇದು ಪ್ರಾರಂಭ ಆಗೋ ಮೊದಲಿಂದ ನಮಗೆ ವೇಣು ಅವ್ರ ಪರಿಚಯ. ಅವ್ರ ಪರಿಚಯದ ಮೇಲೆ ಮಾರುಕಟ್ಟೆಗೆ ಬರೋದಕ್ಕೆ ಶುರು ಮಾಡಿದ್ವಿ. ಪ್ರತಿ ಭಾನುವಾರ ಇಲ್ಲಿ ಬರ್ತೀವಿ. ಇಲ್ಲಿ ಬರೋದೇ ಒಂದು ನಮಗೆ ಕಾರ್ಯಕ್ರಮ, ಮತ್ತೆ ತುಂಬ ಖುಷಿ ಆಗುತ್ತೆ. ಥರದ ತರಕಾರಿ, ಸೊಪ್ಪು, ಹಣ್ಣು ಹಂಪಲು ಇಲ್ಲಿ ಏನಿರುತ್ತಾ ಅದನ್ನ ಇಲ್ಲೇ ತಗೊಂಡ್ಬಿಡ್ತೀವಿ ನಾವು. ಇಲ್ಲಿ ಸಿಗದೆ ಇರೋದನ್ನ ಮಾತ್ರ ಹೊರಗಡೆಯಿಂದ ತಗೊಳ್ತೀವಿ. ಹಾಲು ಸಿಗುತ್ತೆ, ಮೊಟ್ಟೆನೂ ಇರುತ್ತೆ. ಪ್ರತಿದಿನ ನಾವು ಏನೇನು ಆಹಾರದಲ್ಲಿ ಉಪಯೋಗಿಸ್ತೀವ ಆ ಎಲ್ಲ ಸಾಮಾನು ಹೆಚ್ಚು ಕಡಿಮೆ ಇಲ್ಲಿ ಸಿಗುತ್ತೆ. ಹಾಗಾಗಿ ಪ್ರತಿ ಭಾನುವಾರ ಬೆಳಿಗ್ಗೆ ನಾವು ಕಂಪಲ್ಸರಿಯಾಗಿ ಇದೇ ಮಾರ್ಕೆಟಿಗೆ ಬರೋದು, ಮಾರ್ಕೆಟಿಂಗ್ ಮಾಡಿಕೊಂಡು ಆಮೇಲೆ ಹೊರ ಬಗ್ಗೆ ಹೇಳೋದಾದ್ರೆ ನನಗೇನು ತುಂಬ ಪ್ರೈಸಿ ಅಂತ ಏನು ಅನಿಸೋದಿಲ್ಲ. ಯಾಕೆ ಹೇಳಿದರೆ ನಾವು ಬೇರೆ ಕಡೆ ಹೋದಾಗ ಎಲ್ಲೂ ಕೂಡ ಅಷ್ಟು ದುಡ್ಡಿನ ಬಗ್ಗೆ ತುಂಬ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಥವಾ ಜಾಸ್ತಿ ಓವರ್ ಪ್ರೈಸಿ ಆದರೂ ಕೂಡ ನಾವು ಕಣ್ಣು ಮುಚ್ಚಿ ಪೇ ಮಾಡಿ ಬರ್ತೇವೆ. ಪಾಪ ನಾವು ಮಾರ್ಕೆಟಿಗೆ ಬಂದಾಗ ಈ ರೈತರು ಕಷ್ಟಪಟ್ಟೆ ಬೆಳೆದಿರ್ತಾರೆ. ಹಾಗಾಗಿ ಇಲ್ಲಿ ಬಾರ್ಗೇನ್ ಮಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಪ್ರೈಸ್ ಬಗ್ಗೆ ಖಂಡಿತ ಯೋಚನೆ ಮಾಡಬೇಕಾಗಿಲ್ಲ. ಇವತ್ತು ಪ್ರೈಸ್ ಬಗ್ಗೆ ಯೋಚನೆ ಮಾಡಿದ್ರೆ ನಾಳೆ ಹೋಗಿ ನಾವು ಪ್ರೈಸ್ ಕೊಡ್ಬೇಕಾಗುತ್ತೆ, ಆಸ್ಪತ್ರೆಗೆ ಕೊಡಬೇಕು. ಅದಕ್ಕೆ ಸೊ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಸರಿ ಇರುವಾಗ್ಲೇ ಅದನ್ನ ನಾವು ಕಾಪಾಡ್ಕೋಬೇಕಾಗುತ್ತೆ, ಕಳ್ಕೊಂಡ್ಮೇಲಲ್ಲ. ಅವೇರ್ನೆಸ್ ಇದೆ ಈಗ ನಮ್ಗೆ. ನಾವು ಜನ ಸೈಟ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಸೈಟ್ ತಗೊಳ್ಳೋದೇನಾದ್ರೂ ಕಮ್ಮಿ ಮಾಡ್ತಾರ? ಅಲ್ಲಿ ಹೋಗಿ ತರಕಾರಿ ಬೇಕಾದ್ರೆ ಚರ್ಚೆ 5 ರೂಪಾಯಿ 10 ರೂಪಾಯಿಗೆ ಚರ್ಚೆ ಮಾಡೋದು ಸರಿ ಬರಲ್ಲ. ಆಲೋಚನೆನೇ ತಪ್ಪು. ಇದಕ್ಕೆ ಸೈಟ್ ತಗೊಳ್ತಾರೆ, ಮನೆ ಕಟ್ಟಿಸ್ತಾರೆ ಅಥವಾ ಮಾಡ್ತಾರಲ್ವಾ, ಬೇರೆ ಬೇರೆ ಶೋಕಿಗಳಿಗೆ. ಈಗ ನೋಡಿ ನೀವು ಹೊರಗಡೆ ಹೋಗಿ ಏನು ಲಿಕ್ಕರ್ ಅಂಗಡಿಗಳು ಜಾಸ್ತಿ ಆಗ್ತಾ ಇದೆ, ಬ್ಯೂಟಿ ಪಾರ್ಲರ್ಗಳು ಜಾಸ್ತಿ ಆಗ್ತಾ ಇದೆ, ಯಾವ ಬಟ್ಟೆ ಅಂಗಡಿಗಳು ಜಾಸ್ತಿ ಆಗ್ತಾ ಇದೆ, ರೆಸ್ಟೋರೆಂಟ್ಗಳು ಜಾಸ್ತಿ ಆಗ್ತಾ ಇದೆ, ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ನಾವು ನಮ್ದಲ್ಲೂ ಲೈಫಲ್ಲಿ ಬ್ಯಾಲೆನ್ಸ್ ಇರಬೇಕು. ಒಂದು ಬ್ಯಾಲೆನ್ಸ್ ಏನಂದ್ರೆ ಇಂಥ ಒಳ್ಳೆ ಆಹಾರನ ತಿನ್ನುವಂಥದ್ದು, ಅದು ಒಳ್ಳೇದು. ನಮ್ಮ ಆರೋಗ್ಯಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕು. ಈ ಪ್ಲೇಸ್ ಇದೆಯಲ್ಲ, ಇಲ್ಲಿವರೆಗೂ ಇದೊಂಥರ ನಮ್ಗೆ ಮಾರ್ಕೆಟ್ ಅಂತ ಫೀಲ್ ಆಗಲ್ಲ. ಇದು ಒಂದು ನಮ್ಗೆ ಒಂದು ಸಂಡೇ ಭಾನುವಾರ ಬಂದಾಗ ಇದೊಂದು ಹಬ್ಬ. ಇಲ್ಲಿ ಬರೋದು, ಅವ್ರ ಹತ್ರ ಮಾತಾಡೋದು, ನೋಡೋದು, ಇವರು ಏನೋ ತರಕಾರಿ ತಂದಿರ್ತಾರೆ, ಆಯ್ತು. ಒಬ್ಬೊಬ್ರು ರೈತರದ್ದು ಒಂದೊಂದ್ ತರ ಇದೆ, ಮಾತಾಡೋದು ಅದೇ ತರ ಇದೆ. ಅವ್ರು ಯಾರು ವ್ಯಾಪಾರಸ್ಥರಲ್ಲ, ಹಂಗಾಗಿ ಅವ್ರ ಜೊತೆ ಮಾತಾಡುವಾಗ ಕೆಲವರು ಪರವಾಗಿಲ್ಲ, ಚಿಲ್ಲರೆ ಇಲ್ದಿದ್ರೆ ಪರವಾಗಿಲ್ಲ, ಇನ್ನೊಬ್ರು ಎಲ್ಲ ತಗೊಳ್ಳಿ ನೀವು ಹಾಕಿ ಒಂದೇ ರೇಟ್ ತೂಕ ಇದ್ರೆ ಅಂದ್ರೆ ಒಂಥರ ನಮ್ಗೆ ಸಂತೋಷ ಕೊಡೋ ಅಂತ ಪ್ಲೇಸ್ ಅದು. ಅದಕ್ಕೆ ನಾವು ಪ್ರೈಸ್ ಕೊಡಕ್ಕಾಗತ್ತಾ? ಆಗಲ್ಲ ಸರ್. 10 ರೂಪೀಸ್ ಸೂಪರ್ ಜ್ಯೂಸು ಸಖತ್ತು ರಿಫ್ರೆಶಿಂಗ್ ಅನ್ಸುತ್ತೆ. ಸಮ್ಮರ್ ಅಲ್ಲಂತೂ ಇದು ಎಲ್ಲರೂ ಕುಡಿಬೇಕು ಬಂದು. ಸುಗದೆ ಬೇರು ಸರ್ಬತ್ ಇದು. ಸುಗದೆ ಬೇರು ಅಂದ್ರೆ ನನ್ನಾರಿಂದ ಹೇಳೋದು, ಅದೊಂಥರ ಕಳೆ ತರ, ಅದು ನಮ್ಮ ಜಮೀನಲ್ಲಿ ಬರೋದು. ಅದು ಅದಕ್ಕೆ ಏನೋ ಸ್ಪೆಷಲ್ ಪ್ರಿಸರ್ವ್ ಏನಿಲ್ಲ. ನಿಮಗೆ ತುಂಬ ಬಾಡಿಗೆ ತುಂಬ ತಂಬಕ್ಕಾಗುತ್ತೆ ಸಮ್ಮರ್ ಟೈಮಲ್ಲಿ ಕುಡಿದಿದ್ದಾರೆ. ಆ್ಯಂಡ್ ಲಾಟ್ ಆಫ್ ಮೆಡಿಸಿನಲ್ ವ್ಯಾಲ್ಯೂಸ್ ಆರ್ ದೇರ್. ಅದೊಂದು ನಮ್ಮ ಬ್ಲಡ್ ಪ್ಯೂರಿಫಿಕೇಶನ್ ತುಂಬ ಒಳ್ಳೇದಿದು, ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಇದು ಹಿಮೋಗ್ಲೋಬಿನ್ ಎಲ್ಲ ಬರೋದಕ್ಕೆ ತುಂಬ ಇದಾಗುತ್ತೆ. ಆಮೇಲೆ ನಿಮಗೆ ಫುಲ್ ಬಾಡಿ ರಿಫ್ರೆಶಿಂಗ್ ಆಗುತ್ತೆ. ಬೆಳಿಗ್ಗೆ ಒಂದು ಲೋಟ ಕುಡಿದ್ರೆ ದ ಹೋಲ್ ಡೇ ವಿಲ್ ಬಿ ಕೂಲ್ ಫಾರ್ ಯು. ಹಂಗೆ ದಿಸ್ ಇಸ್ ಪತ್ರೋಡೆ ಮಸಾಲ. ಪತ್ರೋಡೆ ಮಸಾಲ ಅಂತ. ಓಕೆ. ನಾರ್ಮಲಿ ಪತ್ರೋಡೆ ತಿಂತೀವಿ, ಬಟ್ ಈ ಟೈಮ್ ಬಂದಾಗ ಪತ್ರೋಡೆ ಮಸಾಲ ಇತ್ತು. ಸೊ ಐ ವಾಸ್ ಟ್ರೈಯಿಂಗ್ ದಿಸ್ ಒಂದು. ಏನ್ ಅನ್ಸ್ತಾ ಇದೆ ಸರ್? ಟೇಸ್ಟ್ ಚೆನ್ನಾಗಿದೆ ಸರ್. ಪತ್ರೋಡೆ ಮಸಾಲ ಎರಡು ಚೆನ್ನಾಗಿದೆ. ದಿಸ್ ಇಸ್ ಫುಲ್ಲಿ ಆರ್ಗ್ಯಾನಿಕ್. ಇಲ್ಲಿ ಬರೋದೆಲ್ಲ ಮೆಟೀರಿಯಲ್ ಆರ್ಗ್ಯಾನಿಕ್. ವೆರೈಟಿ ಆಫ್ ತರಕಾರಿ ಸಿಗುತ್ತೆ ನೋಡಿ. ಟೊಮೊಟೊ ಇದು
ನೀವೆಲ್ಲಾದ್ರೂ ನೋಡಿದೀರಾ? ಎಲ್ಲೂ ನೋಡಿಲ್ಲ ಅಲ್ವಾ ಈ ತರದ್ದು. ಈ ತರ ಟೊಮೊಟೊ ಆಗ್ಲಿ ಬೇರೆದಾಗ್ಲಿ ಎಲ್ಲಾನು ತುಂಬಾ ವೆರೈಟೀಸ್ ಸಿಗುತ್ತೆ. ಬೀನ್ಸ್ ಅಲ್ಲೂ ಅಷ್ಟೇ, ಕತ್ತಿ ಬೀನ್ಸ್ ಅಂತೆ ಆ ತರ ವೆರೈಟೀಸ್ ತುಂಬಾ ಸಿಗುತ್ತೆ. ಅದಕ್ಕೆ ನಾವು ತುಂಬಾ ದಿನದಿಂದ ಬರ್ತೀವಿ. ಫ್ರೆಶು, ಆರ್ಗ್ಯಾನಿಕ್ಕು, ಪ್ರೈಸು ರೀಸನೇಬಲ್. ಇಲ್ಲಿಗೆ ಬಂದ್ರೆ ಏನೋ ಒಂದು ಆನಂದನೂ ಆಗುತ್ತೆ. ಇಲ್ಲಿ ಫುಡ್ಡು ಸಿಗುತ್ತೆ. ಅವರು ದೋಸೆನಂತೆ ಇದು ಕಟ್ಟೆ ಇಡ್ಲಿ ಎಲ್ಲ ವೆರೈಟೀಸ್ ಅವರು ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ. ನಾವು ತಿನ್ಕೊಂಡು ಹೋಗ್ತೀವಿ. ಸಂಡೇಸ್ ಬಂದರೆ ತಿಂದ್ಬಿಟ್ಟು ಎಲ್ಲ ತಗೊಂಡು 1-2 ಬ್ಯಾಗು 3 ಬ್ಯಾಗ್ ಅಷ್ಟು ತರಕಾರಿ ಇಲ್ಲಿ ವೆರಿ ಸಂಡೇ ತಗೊಂಡು ಹೋಗ್ತೀವಿ ಎಲ್ಲ. ನನಗೆ ತುಂಬ ಇಷ್ಟ ಇಲ್ಲಿಗೆ ಬರೋಕ್ಕೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಅದೇ ಒಂದೂವರೆ ವರ್ಷದಿಂದ ಬರ್ತಾ ಇದ್ದೀವಿ. 1 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆನಾ. ಮೊದಲನೇದಾಗಿ ಮನುಷ್ಯನಿಗೆ ಬೇಕಾಗಿರೋದು ಎಲ್ಲದಕ್ಕಿಂತ ಉನ್ನತವಾಗಿ ಆರೋಗ್ಯ. ಈ ಆರೋಗ್ಯ ಭಾಗ್ಯ ಅನ್ನೋದು ಒಂದು ಇದ್ರೆ ಮಿಕ್ಕಿದ ಎಲ್ಲವೂ ನಮಗೆ ಸಿಗ್ತಾ ಇದೆ ಅಂತಾನೆ ಅರ್ಥ. ಆ ಆರೋಗ್ಯದಲ್ಲೂ 2 ತರಹ ಇದೆ. ಒಂದು ಮಾನಸಿಕ ಆರೋಗ್ಯ ಹಾಗೂ ಮತ್ತೊಂದು ದೈಹಿಕ ಆರೋಗ್ಯ. ಈ 2 ಆರೋಗ್ಯ ಮನುಷ್ಯನಿಗೆ ಬೇಕಾಗಿರುವಾಗ ಯಾವುದೋ ಒಂದ್ರ ಹಿಂದೆ ಹೋದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ WHO ಏನಂತ ಹೇಳುತ್ತೆ ಅಂದ್ರೆ 10% ಆರ್ ಸೊಮ್ಯಾಟಿಕ್ ಅಂಡ್ 90% ಆರ್ ಸೈಕಿಕ್ ಅಂತ. ಅಂದ್ರೆ ಮನೋರೋಗದಿಂದಾನೇ ಬಳಲೋರು ತುಂಬಾ ಜನ ಇದ್ದಾರಂತೆ. ಇದಕ್ಕೆ ಸೂಕ್ಷ್ಮವಾದ ಕಾರಣ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ನಮ್ಮಲ್ಲಿರ್ತಕ್ಕಂತಹ ರಾಸಾಯನಿಕಗಳು ಏನು ಪೆಸ್ಟಿಸೈಡ್ಸ್ ನಾವು ಹಾಕ್ತಾ ಇದೀವಿ, ಅವುಗಳು ಮನುಷ್ಯನ ನ್ಯೂರಾನ್ಸ್ ಏನಿದೆ, ನರತಂತುಗಳು ಬ್ರೈನ್ದು, ಅವುಗಳನ್ನೇ ಹಾಳು ಮಾಡ್ತಾ ಇದೆ. ಆದ್ರೆ ಇವು ಪರಿಶುದ್ಧವಾದ ಆಹಾರ ಆಗಿರೋದ್ರಿಂದ ಇವುಗಳಿಗೆ ತುಂಬಾ ಬೆಲೆ ಇದೆ. ನೀವು ನೋಡ್ಬೋದು, ಈ ಪಾಲಕ್ ಸುಮಾರು ಒಂದು 10-15 ಕಂತೆಗಳ ಪಾಲಕನ್ನ ನಾನು ತಗೊಂಡು ಹೋಗ್ತೀನಿ ಇಲ್ಲಿ ಪ್ರತಿ ವಾರ ಬಂದ್ರೆ. ಯಾಕಂದ್ರೆ ಈ ಸೊಪ್ಪಿನ ರಸವನ್ನ ತಗೊಳ್ಳೋದ್ರಿಂದನೂ ಸಹ ಏನಾಗುತ್ತೆ, ಯಾವುದೇ ಬ್ಲಾಕೇಜ್ಗಳಿದ್ರು ಹಾರ್ಟಲ್ಲಿ ಅವುಗಳಿಗೆ ಉಚಿತವಾದ ಚಿಕಿತ್ಸೆ ಸಿಕ್ಕತ್ತೆ. ನಾವೇನು ಬೇರೆ ಎಲ್ಲ ಕಡೆ ಡಾಕ್ಟರ್ ಖಾದರ್ ಅವರು, BM ಹೆಗ್ಡೆ ಅವರು ಅದನ್ನೆಲ್ಲ ನಾವು ನೋಡ್ತೀವಿ, ಅನುಸರಿಸ್ತೀವಿ. ಅದರಲ್ಲೂ ಸಹ ಈ ಅಂಶಗಳಿದೆ. ಇದೆಲ್ಲ ವಿದೇಶದ ವೈದ್ಯರ ಒಂದು ಅನುಭವದ ಸಾರ. ಕೇವಲ ಒಂದು ಹೇಳಿಕೆ ಮಾತಲ್ಲ, ಇದು ಸಂಶೋಧನೆಯ ಫಲಶ್ರುತಿ. ಹಾಗಿರೋದ್ರಿಂದ ಈ ಒಂದು ಸಂತೆ ನನಗೆ ಭಾರಿ ಆಪ್ಯಾಯಮಾನವಾಗಿರುತ್ತೆ. ಪ್ರತಿ ವಾರ ಬೆಳಗ್ಗೆ ಮಲಗಿ ನಿದ್ರೆ ಮಾಡೋದಕ್ಕಿಂತ ಹೆಚ್ಚಾಗಿ ಸೂರ್ಯ ಹುಟ್ತಾ ಇದ್ದಂಗೆ ಎದ್ದಿಲ್ ಬಂದ್ರೆ ಲವಲವಿಕೆ ಅನ್ನೋದು ನಮ್ಮ ದೇಹ ಮತ್ತೆ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತೆ. ಎಷ್ಟು ಜನ ಇಲ್ಲಿ ಬಂದಿದ್ದಾರೆ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ. ಇಷ್ಟೆಲ್ಲ ನಡೀತಾ ಇರುವಾಗ ನಾವು ಹೊದ್ಕೊಂಡು ಮಲಗೋದು ಸೂಕ್ತನಾ ಅನ್ನೋದು ನಾವು ಸಹ ಯೋಚನೆ ಮಾಡೋಕ್ಕೊಂದು ಅವಕಾಶ ಸಿಕ್ಕತ್ತೆ. ಸೊ ಇದೊಂದು ಪ್ರೇರಣಾದಾಯಕವಾದಂತಹ ಸ್ಥಳ ಅಂತ ನನ್ಗನ್ಸತ್ತೆ. ಇದು ಆಧುನಿಕ ಆರೋಗ್ಯದ ವಿಷಯ ಬಂದಾಗ ಆಧುನಿಕ ಭಾರತದ ತೀರ್ಥಕ್ಷೇತ್ರಗಳಲ್ಲಿ ಒಂದು ಅಂತ ಅನಿಸ್ತು ಸರ್. ನಿಜಾಲು ಚಿನ್ನದಂತ ಮಾತು ಹೇಳಿದ್ರಿ ಸರ್. ಆನೆಸ್ಟ್ಲಿ ಇದು ಒಂದು ತೀರ್ಥಕ್ಷೇತ್ರ ಅಂತ. ನಿಜಾಲು ಸರ್, ಎಲ್ಲಿ ಒಳ್ಳೆಯ ಆಹಾರ, ಕೆಮಿಕಲ್ ಫ್ರೀ ಆದಂತ ಪ್ರತಿಯೊಂದು ಪದಾರ್ಥ ಸಿಗುತ್ತೆ, ಅದು ನಿಜಾಲು ತೀರ್ಥಕ್ಷೇತ್ರನೇ ಸರ್. ಈಗ ನಿಮ್ಗೆ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಹೋಗಿ ಆ ತೀರ್ಥ ಎಷ್ಟು ಪವಿತ್ರತೆ, ಇಲ್ಲಿ ಇರುವಂತ ಒಂದಷ್ಟು ಐಟಮ್ಸ್ ಅಷ್ಟೇ ಪವಿತ್ರತೆ ಸರ್. ಆ ಪವಿತ್ರತೆನ ಕಾಪಾಡೋ ಅಂತದ್ದು ನಮ್ಮಂತವರ ಹೊಣೆ ಸರ್. ಆಕ್ಚುಲಿ ನಿಜ. ಈಗ ಏನಾಗ್ಬಿಡುತ್ತೆ ಅಂದ್ರೆ ಕೆಲವರು ಎಲ್ಲೋ ಒಂದ್ ಕಡೆ ಒಂದ್ 2 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂದ್ರೆ ಸುಮ್ನೆ ಅದಕ್ಕೊಂದು ಆರ್ಗ್ಯಾನಿಕ್ ಅಂತ ಒಂದು ಲೇಬಲ್ ಕಟ್ಟಿ ಸುಮ್ನೆ ತಗೊಂಬಂದ್ ಮಾರ್ತಾರೆ. ಅದು ನಡೀತಾ ಇದೆ. ಹೌದು, ನಿಜ. ಸೊ ಅದಕ್ಕೆ ನಾನು ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಇಲ್ಲಿ ಎಲ್ಲೇ ಬಂದು ತಗೊಳ್ಳಿ, ಆದಷ್ಟು ಅವ್ರ ತೋಟಕ್ಕೆ ಹೋಗಿ ಅವ್ರು ಯಾವ ತರ ಬೆಳೀತಾ ಇದ್ರೆ ಪ್ರತಿಯೊಂದು ನೋಡಿ. ಸೊ ಅವಾಗ ಇರೋರೆಲ್ಲ ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆಗೆ ಸದಾ ಮುಕ್ತರಾಗಿರ್ತಾರೆ. ನಾನೇ ತುಂಬಾ ಜನನ ಕೇಳಿದೀನಿ. NIE ಕಾಲೇಜ್ ಪ್ರೊಫೆಸರ್ಸ್, ಡಿಪ್ಲೊಮೊ ಎಂಜಿನಿಯರ್ ಹೋಲ್ಡರ್, ಹೈದರಾಬಾದ್ ಅಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರೋರು. ಸೊ ಈ ತರಹ ಇಲ್ಲಿರೋರೆಲ್ಲ ಒಂಥರ ವಿಶೇಷವಾದಂತಹ ಉದ್ದೇಶವನ್ನ ಇಟ್ಕೊಂಡು ಮಾಡ್ತಾ ಇರೋರೇ ಹೊರತು ಕೇವಲ ಹೊಟ್ಟೆ ಪಾಡಿಗೋಸ್ಕರ, ವ್ಯಾಪಾರಂ ದ್ರೋಹ ಚಿಂತನಂ ಅಂತ. ಸೊ ವ್ಯಾಪಾರಂ ದ್ರೋಹ ಚಿಂತನಂಗೋಸ್ಕರ ಮಾಡ್ತಾ ಇರೋರಲ್ಲ, ವ್ಯಾಪಾರದ ಜೊತೆಯಲ್ಲಿ ಸಮಾಜದ ಬಗ್ಗೆನೂ ಚಿಂತನೆ ಮಾಡ್ತಾ ಇರೋರು ಇರೋದ್ರಿಂದ ಖಂಡಿತ ಇಂಥ ಕ್ಷೇತ್ರಗಳು ನಂಬಕ್ಕೆ ಅರ್ಹವಾಗಿದೆ. ರಂಜನ್ ಅಂತ, ಇಲ್ಲೇ ನಾನು ಹುಟ್ಟುಗಳ್ಳಿಯವನು. ಸೊ ಇದನ್ನ ನಾನು ಯೂಟ್ಯೂಬ್ ಅಲ್ಲಿ ನೈಸರ್ಗಿಕ ಬದುಕು ಚಾನೆಲ್ ಇಂದ ನೋಡಿದ್ದೆ. ಇದೆಲ್ಲ ಆದ್ಮೇಲಿಂದ ಜನ ಹೆಂಗಾಗಿದ್ದಾರೆ ಅಂದ್ರೆ ಆರ್ಗ್ಯಾನಿಕ್ ಪ್ರೊಡ್ಯೂಸ್ಡ್ ಫುಡ್, ಇಲ್ಲಾಂದ್ರೆ ಹನಿ, ಇಲ್ಲ ಹಾಲು, ಮೊಸರು, ಅದರಲ್ಲೆಲ್ಲ ಸಖತ್ತು ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಸೊ ಇದೇ ತರ ಎಲ್ಲ ಮಾಡಿದ್ರೆ ಕೂಡ ಈಗ ನೆಕ್ಸ್ಟ್ ಈಗ ಎಲ್ಲಿ 60 ವರ್ಷಕ್ಕೆ ಲೈಫ್ ಸ್ಪ್ಯಾನ್ ತಂದು ನಿಂತಿದೆ, ಅದು ಹೆಚ್ಚು ಕಡಿಮೆ ತಿರ್ಗಾ 100 ಹೋಗ್ತಾರೆ. ಈಗ ಮನುಷ್ಯರ ಹೈಸ್ ಹೆಂಗೆ 100 ವರ್ಷ ಅಂತಿದ್ರು, ಈಗ ಅದೇ ತರ ರಿವರ್ಟ್ ಆಗುತ್ತೆ. ಇನ್ನೊಂದು 20-30 ಇಯರ್ಸ್ ಹೋದ್ರೆ ಎಲ್ಲ ಜಸ್ಟ್ ಬಂದಿರೋರ್ನೆಲ್ಲ ನೀವು ಇಲ್ಲಿ ನೋಡೋದಲ್ದೇ ನೀವು ಅವ್ರ ಫಾರ್ಮ್ಗೆ ಹೋಗಿ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಎಲ್ಲ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಾನು ಈಗ ತಾನೇ ಪ್ರಣವ್ ಸಿಂಹ ಫಾರ್ಮ್ಸ್ ಅವ್ರನ್ನ ಮಾತಾಡಿಸ್ದೆ, ಅವರು ಕೂಡ ಸಖತ್ತು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಎಲ್ಲರೂ ಕೂಡ ಇಲ್ಲಿ ನೈಸರ್ಗಿಕ ಬದುಕು ಅವರು ಕೂಡ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ನಾನು ಮೀಟ್ ಮಾಡಿದ್ದೆ. ಅವ್ರ ಮನೆಗೆ ಹೋಗಿ ನಾನು ಗೋಕೃಪಾಮೃತ ಕಲ್ಚರ್ ಕೂಡ ತಗೊಂಡೋಗಿ ಈಗ ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ ನಮ್ಮ ತೋಟದಲ್ಲಿ. ಸೊ ವೇಸ್ಟ್ ಡಿಕಂಪೋಸ್ ಸುಮಾರು ಐಡಿಯಾಸ್ ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಸಖತ್ ನಮಗೂ ಇನ್ಫಾರ್ಮೇಟಿವ್ ಆಗಿದೆ.
ಇಲ್ಲಿಗೆ ಬಂದು ನಾನು ಈಗ ಪ್ರತಿ ವೀಕ್ ಬರ್ತೀನಿ. ತುಂಬಾ ಖುಷಿ ಆಯ್ತು ಸರ್ ನೀವು ಮಾತಾಡೋದಕ್ಕೆ ಈ ಸಖತ್ ಸೊಪ್ಪು ಜಾಗದ ಬಗ್ಗೆ. ಥ್ಯಾಂಕ್ ಯು ಸರ್. ಇದು ಮಾಡಿರೋದು ಕಂಡಕ್ಟ್ ಮಾಡಿರೋರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೋದು. ಸೊ ಯಾಕಂದ್ರೆ ಎಷ್ಟು ಜನ ಈಗ ಎಷ್ಟು ಕಾರಲ್ಲಿ ಎಷ್ಟು ಬೈಕಲ್ಲಿ ಎಷ್ಟು ಜನ ಬಂದಿದ್ದಾರೆ. ಸೊ ಎಲ್ಲ ಕಸ್ಟಮರ್ ಅದು ಈ ಬೇಸಿಗೆಯಲ್ಲಿ ಸರ್, ಈ ಬಿಸಿಲಲ್ಲಿ ಈ ಬಿಸಿಲಲ್ಲಿ ಮತ್ತೆ ಸಿಗೋದು ಒಂದು ಸಂಡೇಲಿ ನಿಮ್ಗೆ ಅವರು ಎಲ್ಲೆಲ್ಲಾರ ಪ್ಲಾನ್ ಮಾಡಿರ್ತಾರೆ, ಅದ್ ಬಿಟ್ಟು ಇಲ್ಲಿ ಪ್ಲಾನ್ ಮಾಡ್ಕೊ ಬರ್ತಾ ಇದಾರೆ ಅಂದ್ರೆ ಇಲ್ಲಿ ಏನೋ ವಿಶೇಷ ಇರೋದಕ್ಕೆ ತಾನೇ ಎಲ್ಲ ಬರ್ತಾ ಇರೋದು. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ನನ್ನ ವೀಕ್ಷಕರೇ, ಸೊ ಯಾವ ತರ ಇತ್ತು ಈ ಸಖತ್ ಸೊಪ್ಪು ಅಂತ. ಸೊ ನೀವುಗಳು ಕೂಡ ಯಾವುದೇ ರೀತಿ ಆರ್ಗ್ಯಾನಿಕ್ ಆಗಿ ಇಲ್ಲ ನ್ಯಾಚುರಲ್ ಆಗಿ ಬೆಳೆದಿರುವಂತ ತರಕಾರಿ, ಸೊಪ್ಪು, ಹಣ್ಣು, ಹಂಪಲು ಏನೇ ಬೇಕಿದ್ರು ಮೈಸೂರು ಸುತ್ತ ಬಂದ್ಬಿಟ್ಟು ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಕೊಡವ ಸಮಾಜ ಪಕ್ಕದಲ್ಲಿದೆ, ಇಲ್ಲ ಅಂದ್ರೆ ಚೆಸ್ಕಾಂ ಸಪ್ಪದ ಪಕ್ಕದಲ್ಲೇ ಇದೆ. ಇದು ತುಂಬಾನೇ ಹತ್ತಿರವಾಗಿದೆ ಹುಣಸೂರು ಮೈನ್ ರೋಡ್ಗೆ, ಇಲ್ಲ ಶೆಲ್ ಪೆಟ್ರೋಲ್ ಬಂಕ್ ತುಂಬಾ ಹತ್ತಿರವಾಗಿದೆ. ಸೊ ಪ್ರತಿ ಭಾನುವಾರ ಬೆಳಗ್ಗೆ 7ರಿಂದ 11 ಗಂಟೆವರೆಗೂ ಇಲ್ಲಿ ನಿಮ್ಗೆ ಪ್ರತಿಯೊಬ್ರು ರೈತರು ಅವರೇ ಯಾವುದೇ ರೀತಿಯಾದ ಮದ್ಯ ಡೀಲರ್ಸ್ ಇಲ್ದ್ರೆ ತಗೊಂಬಂದು ಹಾಕಿ ಮಾರ್ತಾರೆ. ಸೊ ದಯವಿಟ್ಟು ಬನ್ನಿ, ನೀವು ಇಲ್ಲಿ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಖಂಡಿತ ನಿಮ್ನೆಲ್ಲಾರನ್ನೂ ಇಲ್ಲಿ ಭೇಟಿ ಆಗೋಣ ಫಿಸಿಕಲ್ ಆಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.